ನಮಸ್ಕಾರ. 2026ರಿಂದ ನಮ್ಮ ಭಾರತದಲ್ಲಿ ಕಸವನ್ನ ನೋಡೋ ರೀತಿ, ಅದನ್ನ ನಿರ್ವಹಿಸೋ ಪದ್ಧತಿ ಎಲ್ಲವೂ ಸಂಪೂರ್ಣವಾಗಿ ಬದಲಾಗದಿದೆ. ಹೌದು, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಒಂದು ದೊಡ್ಡ ಹೊಸ ನೀತಿಯನ್ನ ಜಾರಿಗೆ ತರ್ತಿದೆ. ಬನ್ನಿ, ಈ ಬದಲಾವಣೆಗಳು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಅಂತ ಇವತ್ತು ನೋಡೋಣ. ಈ ಎಲ್ಲಾ ಹೊಸ ನಿಯಮಗಳ ಹಿಂದಿರೋದು ಒಂದೇ ಒಂದು ದೊಡ್ಡ ಗುರಿ. ಅದುವೇ ಭೂಭರ್ತಿ ಮುಕ್ತ ಭಾರತ. ಅಂದ್ರೆ ನಗರದ ಹೊರಗೆ ಕಾಣುವ ಆ ಕಸದ ಬೆಟ್ಟಗಳೇ ಇಲ್ಲದ ಒಂದು ಸ್ವಚ್ಛ ದೇಶವನ್ನ ನಿರ್ಮಿಸೋದು. ಇದು ಕೇವಲ ಕಸವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಲ್ಲ, ಬದಲಿಗೆ ಅದನ್ನೇ ಒಂದು ಸಂಪನ್ಮೂಲವಾಗಿ ಬಳಸಿಕೊಳ್ಳುವ ಒಂದು ದೊಡ್ಡ ಹೆಜ್ಜೆ. ಈ ಇಡೀ ವಿಷಯವನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು 4 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇಗೆ ಈ ಹೊಸ ಯೋಜನೆಯ ದೊಡ್ಡ ಚಿತ್ರಣ ಏನು ಅಂತೆ ನೋಡೋಣ. ಆಮೇಲೆ ನಮ್ಮ ಮನೆಗೂ ಬರುವ 4 ಡಬ್ಬಿಗಳ ನಿಯಮದ ಬಗ್ಗೆ ಮಾತಾಡೋಣ. ನಂತರ ಕಂಪನಿಗಳ ಜವಾಬ್ದಾರಿ ಮತ್ತು ನಿಯಮಗಳ ಜಾರಿ ಹೇಗಾಗುತ್ತೆ ಅಂತ ತಿಳಿದುಕೊಂಡು ಕೊನೆಗೆ ನಮ್ಮ ಅಂತಿಮ ಗುರಿಯಾದ ವೃತ್ತಾಕಾರದ ಆರ್ಥಿಕತೆಯ ಬಗ್ಗೆ ಚರ್ಚಿಸೋಣ. ಸರಿ, ಹಾಗಾದ್ರೆ ಮೊದಲನೆಯ ಭಾಗಕ್ಕೆ ಹೋಗೋಣ. ಈ ಹೊಸ ಯೋಜನೆಯ ಹಿಂದಿನ ಮೂಲಭೂತ ಉದ್ದೇಶ ಮತ್ತು ತತ್ವಗಳು ಯಾವುವು ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲರೂ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. 2026ರಲ್ಲಿ ಬರ್ತಿರೋ ಈ ನಿಯಮಗಳು 2016ರಿಂದ ಚಾಲ್ತಿಯಲ್ಲಿರೋ ಹಳೆ ನಿಯಮಗಳಿಗೆ ಮಾಡ್ತಿರೋ ಸಣ್ಣಪುಟ್ಟ ತಿದ್ದುಪಡಿ ಅಲ್ಲ. ಇದು ಸಂಪೂರ್ಣವಾಗಿ ಹಳೆ ವ್ಯವಸ್ಥೆಯನ್ನೇ ಬದಲಾಯಿಸಿ ಒಂದು ಹೊಸ ಸಿಸ್ಟಮ್ ಅನ್ನೇ ಜಾರಿಗೆ ತರ್ತಿದೆ. ಈ ಹೊಸ ನಿಯಮಗಳ ಅಡಿಪಾಯವೇ ವೃತ್ತಾಕಾರದ ಆರ್ಥಿಕತೆ ಅಥವಾ ಸರ್ಕ್ಯುಲರ್ ಎಕನಾಮಿ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ಏನು? ತುಂಬಾ ಸಿಂಪಲ್. ಇಷ್ಟು ದಿನ ನಮ್ಮಲ್ಲಿ ಬಳಸಿ ಬಿಸಾಡಿ ಅನ್ನೋ ಸಂಸ್ಕೃತಿ ಇತ್ತು. ಆದ್ರೆ ಇನ್ಮುಂದೆ ಬಳಸಿ, ಮರುಬಳಸಿ, ಮತ್ತೆ ಸಂಪಾದಿಸಿ ಅನ್ನೋ ಯುಗ ಶುರುವಾಗ್ಬೇಕು. ಅಂದ್ರೆ ನಾವು ಕಸ ಅಂತ ಬಿಸಾಡೋ ಪ್ರತಿ ಒಂದನ್ನೂ ಒಂದು ಮೌಲ್ಯಯುತ ಸಂಪನ್ಮೂಲವಾಗಿ ನೋಡ್ಬೇಕು. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ತತ್ವವಿದೆ. ಅದನ್ನ ವಿಸ್ತೃತ ಉತ್ಪಾದಕರ ಜವಾಬ್ದಾರಿ ಅಂದ್ರೆ EPR ಅಂತ ಕರೀತಾರೆ. ಯೋಚ್ನೆ ಮಾಡಿ, ನಾವೊಂದು ಮೊಬೈಲ್ ಫೋನ್ ತಗೋತೀವಿ. ಅದು ಹಳೆಯದಾದ್ಮೇಲೆ ಏನಾಗುತ್ತೆ? ಇನ್ಮುಂದೆ ಯಾವ ಕಂಪನಿ ಆ ಫೋನ್ ತಯಾರಿಸಿದೆಯೋ ಅದೇ ಕಂಪನಿ ಅದರ ಜೀವನದ ಕೊನೆಯಲ್ಲಿ ಅದನ್ನ ವಾಪಸ್ ಪಡೆದು ಸರಿಯಾಗಿ ಮರುಬಳಕೆ ಮಾಡುವ ಜವಾಬ್ದಾರಿಯನ್ನ ಹೊರಬೇಕು. ಯಾರು ಉತ್ಪಾದಿಸ್ತಾರೋ ಅವರೇ ಅದರ ಅಂತ್ಯದವರೆಗೂ ಜವಾಬ್ದಾರರು. ಸರಿ, ಇದೆಲ್ಲ ಆಯ್ತು. ಈಗ ನಮ್ಮೆಲ್ಲರ ಮೇಲೆ ಅಂದ್ರೆ ಸಾರ್ವಜನಿಕರ ಮೇಲೆ ನೇರವಾಗಿ ಪರಿಣಾಮ ಬೀರುವ ಬದಲಾವಣೆಯ ಬಗ್ಗೆ ಮಾತಾಡೋಣ. ಅದುವೇ ಕಡ್ಡಾಯವಾಗಿ ಮಾಡ್ಬೇಕಾದ ತ್ಯಾಜ್ಯ ವಿಂಗಡಣೆ. ಹೌದು, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ನಾಳೆಯಿಂದ ನಮ್ಮನೆಯ ಕಸದ ಬುಟ್ಟಿಯಲ್ಲಿ ಏನ್ ಬದಲಾಗಬೇಕು? ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದ ವಿಷಯ. ಓಕೆ, ಇಲ್ಲಿ ನೋಡಿ. ಇನ್ನು ಮುಂದೆ ನಮ್ಮೆಲ್ಲರ ಮನೆಗಳಲ್ಲಿ 4 ಬೇರೆ ಬೇರೆ ಬಣ್ಣದ ಕಸದ ಡಬ್ಬಿಗಳಿರ್ಬೇಕು. ಮೊದಲನೆಯದು ಹಸಿರು ಡಬ್ಬಿ. ಇದರಲ್ಲಿ ತರಕಾರಿ ಸಿಪ್ಪೆ, ಉಳಿದ ಅನ್ನದಂತಹ ಅಡುಗೆ ಮನೆಯ ಹಸಿ ಕಸ ಹಾಕ್ಬೇಕು. ಎರಡನೆಯದು ನೀಲಿ ಡಬ್ಬಿ. ಇದರಲ್ಲಿ ಪ್ಲಾಸ್ಟಿಕ್, ಪೇಪರ್, ಬಾಟ್ಲಿಗಳಂತಹ ಒಣಕಸ. ಮೂರನೆಯದು ಕೆಂಪು ಡಬ್ಬಿ. ಇದು ಡೈಪರ್, ಮಾಸ್ಕ್, ಸ್ಯಾನಿಟರಿ ಪ್ಯಾಡ್ಸ್ಗಾಗಿ. ಮತ್ತು ಕೊನೆಯದಾಗಿ ಹಳದಿ ಡಬ್ಬಿ. ಇದರಲ್ಲಿ ಹಳೆಯ ಬ್ಯಾಟರಿ, ಬಲ್ಬ್ಗಳಂತಹ ಅಪಾಯಕಾರಿ ವಸ್ತುಗಳನ್ನು ಹಾಕಬೇಕು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಯಾರೋ ಕೆಲವರಿಗೆ ಮಾತ್ರ ಅಲ್ಲ, ಅಥವಾ ಇದೊಂದು ಆಯ್ಕೆಯೂ ಅಲ್ಲ. ಇದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿ ಮನೆಗೂ ಕಡ್ಡಾಯವಾಗಿ ಪಾಲಿಸಲೇಬೇಕು. ಸರಿ, ಸಾಮಾನ್ಯ ಜನರ ಜವಾಬ್ದಾರಿ ಆಯ್ತು. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಕಂಪನಿಗಳು ಮತ್ತು ಕಾರ್ಖಾನೆಗಳ ಕಡೆಗೆ ಬರೋಣ. ಅವರಿಗೇನು ನಿಯಮಗಳಿವೆ ಮತ್ತು ಅದನ್ನ ಹೇಗೆ ಜಾರಿಗೆ ತರಲಾಗುತ್ತೆ? ಈ ಹೊಸ ನಿಯಮಗಳು ಬೃಹತ್ ತ್ಯಾಜ್ಯ ಉತ್ಪಾದಕರು ಅಂತ ಒಂದು ಹೊಸ ವರ್ಗವನ್ನೇ ಸೃಷ್ಟಿ ಮಾಡಿವೆ. ಅಂದ್ರೆ ಯಾರಿವರು? ಸಿಂಪಲ್ ಆಗಿ ಹೇಳೋದಾದ್ರೆ ಅತಿ ಹೆಚ್ಚು ಕಸ ಉತ್ಪಾದನೆ ಮಾಡುವರು. ಅಂದ್ರೆ ದೊಡ್ಡ ಅಪಾರ್ಟ್ಮೆಂಟ್ಗಳು, ಮಾಲ್ಗಳು, ಹೋಟೆಲ್ಗಳು, ಕಾರ್ಖಾನೆಗಳು, ಇವರೆಲ್ಲ. ಈ ಬೃಹತ್ ಉತ್ಪಾದಕರಿಗೆ ಇನ್ನು ಮುಂದೆ ದೊಡ್ಡ ಜವಾಬ್ದಾರಿ ಇದೆ. ಅವರು ಉತ್ಪಾದಿಸುವ ಕಸವನ್ನ ಅವರೇ ಸಂಗ್ರಹಿಸಿ, ಅವರೇ ಸಂಸ್ಕರಣೆ ಮಾಡ್ಕೋಬೇಕು. ಅತಿ ಮುಖ್ಯವಾಗಿ ಅವರು ತಮ್ಮ ಕಸವನ್ನ ತಂದು ಮುನಿಸಿಪಾಲಿಟಿ ಕಸದ ಜೊತೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಇವರೆಲ್ಲ ನಿಯಮ ಪಾಲಿಸ್ತಿದ್ದಾರಾ ಇಲ್ವಾ ಅಂತ ನೋಡೋದು ಹೇಗೆ? ಅದಕ್ಕಾಗಿಯೇ ಒಂದು ಕೇಂದ್ರೀಕೃತ ಆನ್ಲೈನ್ ಪೋರ್ಟಲ್ ಇರುತ್ತೆ. ಕಸ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಹೇಗೆ ಸಂಸ್ಕರಣೆಯಾಯಿತು ಅನ್ನೋ ಪ್ರತಿಯೊಂದು ಹೆಜ್ಜೆಯೂ ಡಿಜಿಟಲ್ ಆಗಿ ಟ್ರ್ಯಾಕ್ ಆಗುತ್ತೆ. ಇದರಿಂದ ಪಾರದರ್ಶಕತೆ ಹೆಚ್ಚಾಗುತ್ತೆ. ಈ ಚಾರ್ಟ್ ನೋಡಿ, ಇದೊಂದು ಬಹಳ ದೊಡ್ಡ ಬದಲಾವಣೆಯನ್ನ ತೋರಿಸ್ತಿದೆ. ಕಸದಿಂದ ವಿದ್ಯುತ್ ತಯಾರಿಸುವ ಪ್ಲಾಂಟ್ಗಳು
ಮೊದಲೆಲ್ಲ ಕೇವಲ 5% ಸಂಸ್ಕರಿಸಿದ ಕಸ ಅಂದ್ರೆ RDF ಬಳಸಿದ್ರೆ ಸಾಕಿತ್ತು. ಆದ್ರೆ ಇನ್ಮುಂದೆ ಆ ಪ್ರಮಾಣ ಬರೋಬ್ಬರಿ 15%ಗೆ ಏರಲಿದೆ. ಅಂದ್ರೆ 3 ಪಟ್ಟು ಹೆಚ್ಚು. ಇದರರ್ಥ ಭೂಮಿಗೆ ಸೇರುವ ಕಸದ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಲಿದೆ. ಇಷ್ಟೆಲ್ಲ ನಿಯಮಗಳನ್ನ ಪಾಲಿಸದಿದ್ರೆ ದಂಡ ವಿಧಿಸಲಾಗುತ್ತೆ. ಇದರ ಹಿಂದಿರೋದು ಒಂದೇ ಒಂದು ಸರಳ ತತ್ವ: ಮಾಲಿನ್ಯಕಾರನೇ ಪಾವತಿಸಲಿ. ಅಂದ್ರೆ ಯಾರು ಪರಿಸರಕ್ಕೆ ಹಾನಿ ಮಾಡ್ತಾರೋ ಅವರೇ ಅದನ್ನ ಸರಿಪಡಿಸೋ ಸಂಪೂರ್ಣ ಖರ್ಚನ್ನ ಭರಿಸ್ಬೇಕು. ಒಂದು ವೇಳೆ ನಿಯಮಗಳನ್ನ ಉಲ್ಲಂಘಿಸಿದರೆ ಅದರ ಪರಿಣಾಮಗಳು ಗಂಭೀರವಾಗಿರುತ್ತೆ. ಇದು ಸುಮ್ಮನೆ ಸಣ್ಣಪುಟ್ಟ ಫೈನ್ ಅಲ್ಲ, ಉಲ್ಲಂಘಿಸುವವರಿಗೆ ಭಾರಿ ದಂಡ ವಿಧಿಸಲಾಗುತ್ತೆ. ಅಷ್ಟೇ ಅಲ್ಲ, ಅವರಿಂದ ಪರಿಸರಕ್ಕೆ ಎಷ್ಟು ಹಾನಿಯಾಗಿದೆಯೋ ಅದರ ಸಂಪೂರ್ಣ ವೆಚ್ಚವನ್ನು ಅವರೇ ಭರಿಸಬೇಕಾಗುತ್ತೆ. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ನಿಯಮಗಳು, ಜವಾಬ್ದಾರಿಗಳು, ದಂಡ ಇವೆಲ್ಲದರ ಹಿಂದಿರುವ ಆ ದೊಡ್ಡ ದೃಷ್ಟಿಕೋನ, ಆ ಅಂತಿಮ ಗುರಿ ಏನು? ಗುರಿ ಇಷ್ಟೇ: ನಾವು ಕಸ ಅಂತ ಬಿಸಾಡೋ ವಸ್ತುವನ್ನ ಒಂದು ಸಮಸ್ಯೆಯಾಗಿ, ಒಂದು ಹೊರೆಯಾಗಿ ನೋಡೋದನ್ನ ನಿಲ್ಲಿಸ್ಬೇಕು. ಬದಲಿಗೆ ಅದನ್ನ ಒಂದು ಬೆಲೆ ಬಾಳುವ ಸಂಪನ್ಮೂಲವಾಗಿ, ಒಂದು ವರವಾಗಿ ನೋಡೋದಕ್ಕೆ ಶುರು ಮಾಡಬೇಕು. ಹಾಗಾದ್ರೆ ಮುಂದಿನ ದಾರಿ ಸ್ಪಷ್ಟವಾಗಿದೆ. 1. ಮೂಲದಲ್ಲೇ ಕಸ ವಿಂಗಡಿಸುವುದು. 2. ಉತ್ಪಾದಕರೇ ಜವಾಬ್ದಾರಿ ಹೊತ್ತುಕೊಳ್ಳುವುದು. 3. ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನಿಯಮ ಪಾಲನೆಯನ್ನ ಖಚಿತಪಡಿಸಿಕೊಳ್ಳುವುದು. ಮತ್ತು 4. ದ್ವೀಪಗಳು ಹಾಗೂ ಗುಡ್ಡಗಾಡುಗಳಂತಹ ಸೂಕ್ಷ್ಮ ಪ್ರದೇಶಗಳಿಗೆ ವಿಶೇಷ ಗಮನ ಕೊಡುವುದು. ಇವೆ ಈ ಇಡೀ ಯೋಜನೆಯ 4 ಪ್ರಮುಖ ಸ್ತಂಭಗಳು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಇಷ್ಟೆಲ್ಲ ಹೊಸ ನಿಯಮಗಳು, ಜವಾಬ್ದಾರಿಗಳು ನಮ್ಮ ಮುಂದಿವೆ. ಈ ಒಂದು ಮಹತ್ವಾಕಾಂಕ್ಷೆಯ ವೃತ್ತಾಕಾರದ ಭವಿಷ್ಯಕ್ಕೆ ನಮ್ಮ ಭಾರತ ನಿಜವಾಗಿಯೂ ಸಿದ್ಧವಾಗಿದೆಯಾ? ಈ ದೊಡ್ಡ ಬದಲಾವಣೆಯಲ್ಲಿ ಪ್ರತಿಯೊಬ್ಬರ ಪಾತ್ರವೇನು? ಇದನ್ನ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ.